ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸರ್ಕಾರಕ್ಕೆ ಎನ್ಕೌಂಟರ್ ಕೇಸ್ ತಲೆಬಿಸಿ ಆಯ್ತಾ? ಈ ಪ್ರಕರಣದ ಬಗ್ಗೆ ಡಿಕೆ ಸರ್ಕಾರದ ಎಚ್ಚರಿಕೆ ನಡೆಯಿತು. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣ, ಡಿಕೆ ಸರ್ಕಾರಕ್ಕೆ ಎನ್ಕೌಂಟರ್ ಕೇಸ್ ತಲೆಬಿಸಿ ಆಗಿದೆ. ಪ್ರಕರಣದ ಬಗ್ಗೆ ಡಿಕೆ ಸರ್ಕಾರದ ಎಚ್ಚರಿಕೆ ನಡೆ. ಶೂಟೌಟ್ಗೆ ಕಾರಣ ಏನು ಅಂತ ಮಾಹಿತಿ ಸಂಗ್ರಹ. ಅರಣ್ಯ ಅಧಿಕಾರಿಗಳು ಶೂಟೌಟ್ ಮಾಡಿರುವ ಪ್ರಕರಣ ಇದು. ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರದ ಆದೇಶವೂ ಕೂಡ ಹೋಗಿದೆ. ಸದನದಲ್ಲಿ ನಾಳೆ ಪ್ರಕರಣ ಪ್ರತಿಧ್ವನಿ ಸಾಧ್ಯತೆ ಇದೆ. ಇನ್ನು ವಿಪಕ್ಷದವರು ಏನು ಪ್ರಶ್ನೆ ಮಾಡ್ತಾರೋ, ನಾಳೆ ಅಧಿಕಾರಿಗಳ ಜೊತೆಗೆ ಸಿಎಂ ಮಹತ್ವದ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಪರಿಹಾರ ವಿತರಣೆಯ ಬಗ್ಗೆ ಮಹತ್ವದ ಸಭೆ ನಡೆಸಲಿರುವಂತಹ ಸಿಎಂ ನೋಡಿ, ಕೆಲವೊಮ್ಮೆ ಒಂದು ರಾಜ್ಯದ ನಕಲಿ ಎನ್ಕೌಂಟರ್ಗಳು ಆ ರಾಜ್ಯದ ಸರ್ಕಾರವನ್ನೇ ಬುಡಮೇಲು ಮಾಡ್ತವೆ. ಭಾರತದ ಅನೇಕ ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಸೊ ಅಧಿಕಾರಿಗಳು ಶೂಟ್ ಮಾಡಿದ್ದಾರೆ, ಇದು ಅಧಿಕಾರಿಗಳದ್ದು ತಪ್ಪಲ್ವಾ ಅಂತ ನಾವು ಹೇಳ್ಬೋದು. ಆದರೆ ಅಧಿಕಾರಿಗಳನ್ನು ನಿಯಂತ್ರಣ ಮಾಡುವಂತಹ ಈ ರಾಜ್ಯದ ಶಾಸಕಾಂಗ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಗೃಹ ಇಲಾಖೆ, ಈ ರಾಜ್ಯದ ಅರಣ್ಯ ಅಧಿಕಾರಿಗಳ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವಂತಹ ರಾಜ್ಯ ಅರಣ್ಯ ಇಲಾಖೆ, ಇವರೆಲ್ಲರೂ ಕೂಡ ಜವಾಬ್ದಾರರು. ಅಧಿಕಾರಿಗಳು ಒಂದು ನಿಮಿತ್ತ ಮಾತ್ರ, ಅಧಿಕಾರಿಗಳು ಒಂದು ಸೋಗು ಅಥವಾ ಒಂದು ಕಾರಣ ಮಾತ್ರ. ಆ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡುವಂತಹ ಇಲಾಖೆ, ಈ ಇಲಾಖೆ ಸರ್ಕಾರದ ಭಾಗ ಆಗಿರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರನ್ನೇ ಪ್ರಶ್ನೆ ಮಾಡಲಾಗುತ್ತೆ. ನಾಳೆ ಸೆಷನ್ ನಡೆಯುತ್ತೆ. ನಾಳೆ ಎಗೈನ್ ಸೋಮವಾರಕ್ಕೆ ಮುಂದೂಡಿಕೆ ಆಗಿತ್ತಲ್ಲ, ಈಗ ನಾಳೆ ಎಗೈನ್ ಪ್ರಾರಂಭ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ವಿಪಕ್ಷದವರು ಕಡಲೆಕಾಯಿ ತಿನ್ಕೊಂಡು ಕೂತಿರೋದಿಲ್ಲ. ಸರ್ಕಾರವನ್ನು ಕಟ್ಟಿಹಾಕುವ ಪ್ರಯತ್ನಕ್ಕೆ ಸಬ್ಜೆಕ್ಟ್ ಏನು ಸಿಗುತ್ತೆ ಅಂತೇಳಿ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಅವ್ರಿಗೆ ಇವತ್ತು ಸಂಡೇ, ನಿನ್ನೆ ಸಂಡೇ ಎಲ್ಲ ಏನು ಮನೆಯಲ್ಲೇ ಕೂತ್ಕೊಂಡು ಎಲ್ಲವೂ ಕೂಡ ಹೋಮ್ವರ್ಕ್ ಆಗ್ತಾ ಇರುತ್ತೆ. ಈ ಪ್ರಕರಣದಲ್ಲಿ ಏನೇನು ಸರ್ಕಾರವನ್ನು ಕೇಳಬಹುದು, ಸರ್ಕಾರದ ದೌರ್ಬಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನಗಳಾಗ್ತವೆ ನಾಳೆ. ಸೊ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಬೇಕು. ಹಾಗಾಗಿ ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದು ರಕ್ಷಣಾತ್ಮಕವಾಗಿ ಏನೇನು ಮಾಡಬಹುದು, ಅಧಿಕಾರಿಗಳ ವೈಫಲ್ಯ ಏನು, ಅಥವಾ ಅಧಿಕಾರಿಗಳನ್ನು ಸಮರ್ಥನೆ ಮಾಡಿಕೊಳ್ಳೋದಾ, ಅಥವಾ ಅಧಿಕಾರಿಗಳ ಈ ಶೂಟೌಟ್ ಪ್ರಕರಣವನ್ನು ಅಲ್ಲೆಗೆಳೆಯೋದಾ, ಇದರ ಬಗ್ಗೆಯೂ ಕೂಡ ಚರ್ಚೆಗಳಾಗೋ ಸಾಧ್ಯತೆಗಳಿದ್ದಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡಿ, ಸಾವನ್ನಪ್ಪಿರೋ ಕೊಲೆ, ಅಲ್ಲಿ ಮೃತರಾದವರ ಸಂಖ್ಯೆ 3, ಒಂದಕ್ಕಿಂತ ಹೆಚ್ಚು ಆದರೆ ಅದು ಬೇರೆ ತರಹದ ತಿರುವನ್ನು ಪಡೆದುಕೊಳ್ಳುತ್ತೆ. ಶಾಗ್ಯ ಎನ್ನುವಂಥ ಅತಿ ಸೂಕ್ಷ್ಮ ಗ್ರಾಮ, ಆ ಊರಿನ ಹನೂರು ಭಾಗ ಸ್ವಲ್ಪ ಕಾಂಗ್ರೆಸ್ ಪ್ರೇರಿತವಾದಂಥ ಮತದಾರರಿರ್ತಕ್ಕಂತಹ ಪ್ರದೇಶ. ಓಟು ಮತ್ತೊಂದು ಅದೇನೇ ಇರಲಿ, ಆದರೆ ವ್ಯಕ್ತಿಯನ್ನು ಅಲ್ಲಿ ಕೊಲ್ಲಲಾಗಿದೆ, ಅತ್ಯಂತ ನಿರ್ದಯವಾಗಿ ಒಡೆದು ಹಾಕಲಾಗಿದೆ. ಕಾಡಿಗೆ ಬಂದರು ಅನ್ನುವ ಕಾರಣಕ್ಕೋಸ್ಕರವೇ ಅವರನ್ನು ಎನ್ಕೌಂಟರ್ ಮಾಡಲಾಯ್ತಾ, ಅಥವಾ ಬೇರೆ ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಂಡಿದ್ರಾ, ಅಥವಾ ನಾಡದ್ರೋಹದ ಪ್ರಕರಣಗಳೇನಾದರೂ ಅವರ ವಿರುದ್ಧ ದಾಖಲಾಗಿತ್ತಾ, ಇಲ್ಲೀಗಲ್ ವೆಪನ್ಸ್ಗಳೇನಾದರೂ ಇಟ್ಕೊಂಡಿದ್ರಾ, ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಕಾಡು ಪ್ರಾಣಿಗಳ ಪಾರ್ಟ್ಸ್ಗಳನ್ನೇನಾದರೂ ತುಂಬಿಸಿಕೊಳ್ತಾ ಇದ್ರ, ಇವೆಲ್ಲವೂ ತನಿಖೆಗಳಾಗಬೇಕು. ಇಲ್ಲಿ ಪೊಲೀಸರು ಎನ್ಕೌಂಟ್ರ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಬೀಗಿ ಪ್ರೌಡ್ ಫೀಲ್ ಮಾಡೋದಲ್ಲ. ಎನ್ಕೌಂಟ್ರ್ ಮಾಡೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದ್ದಾವೆ, ಅದನ್ನು ಪಾಲನೆ ಮಾಡಬೇಕು. ನಿಯಮಗಳು ಸೌಂದರ್ಯಕ್ಕಾಗಿರೋದಲ್ಲ. ಈ ರಾಜ್ಯದ ಪೊಲೀಸ್ ಅಧಿಕಾರಿಗೂ ನಿಯಮ ಅನ್ವಯಿಸುತ್ತೆ, ಈ ರಾಜ್ಯದ ಒಬ್ಬ ಕಾಮನ್ ಮ್ಯಾನಿಗೂ ಕೂಡ ನಿಯಮಗಳು ಅನ್ವಯಿಸುತ್ತವೆ. ಎಲ್ಲರೂ ಸಮಾನರು, ಎಲ್ಲರಿಗೂ ನಿಯಮಗಳು ಪಾಲನೆಯಾಗಬೇಕು. ಪೊಲೀಸರು ಅನ್ನುವ ಕಾರಣಕ್ಕೋಸ್ಕರ 6 ಬುಲೆಟ್ ಫೈರ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಅನುಮತಿ ಕೊಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ಕಂಡು ಕಡೆ ಶೂಟ್ ಮಾಡೋ ಹಾಗಿಲ್ಲ. ಶೂಟ್ ಮಾಡಿದರೆ ಅದಕ್ಕೆ ಲೆಕ್ಕ ಕೊಡಬೇಕು. ಯಾಕೆ ಮಾಡಿದ್ರಿ, ನಿಮ್ಮ ಉದ್ದೇಶ ಏನು, 3 ಯಾಕೆ ಕೊಂದು ಹಾಕಿದ್ರಿ, ಕುತ್ತಿಗೆ ಕೆಳಭಾಗಕ್ಕೆ ಯಾಕೆ ಶೂಟ್ ಮಾಡಿದ್ರಿ, ನೀವು ಯಾರ ಅನುಮತಿ ಕೇಳಿದ್ರಿ, ಇವೆಲ್ಲವೂ ಕೂಡ ತನಿಖೆಗಳಾಗ್ತವೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಒಪ್ಪಿಸಲಾಗಿದೆ. ನಿವೃತ್ತ ನ್ಯಾಯಾಧೀಶರು ತಗೋತಾರ, ಅಥವಾ ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ, IAS IPS. ಸೊ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈ ತನಿಖೆ ಪೂರ್ಣಗೊಂಡ ನಂತರ ಇದರ ಸತ್ಯಾಸತ್ಯತೆಗಳು ಗೊತ್ತಾಗ್ತವೆ. ಸ್ಥಳ ಮಹಜರಾಗುತ್ತೆ, ಸೀನ್ ಆಫ್ ಕ್ರೈಮು, ಕೃತ್ಯ ನಡೆದ ಸ್ಥಳದಲ್ಲಿ ಈ 3 ಬಳಸಿರ್ತಕ್ಕಂತಹ ಏನಾದರೂ ಒಂದು ವೇಳೆ ಇದ್ದರೆ ಆಯುಧಗಳ, ಅಥವಾ ಪೊಲೀಸ್ ಅಧಿಕಾರಿಗಳು ಎಷ್ಟು ಮೀಟ್ರ್ ದೂರ ನಿಂತ್ಕೊಂಡು ಶೂಟ್ ಮಾಡಿದ್ರು, ಇದು ನಿಜಕ್ಕೂ ಅಸಲಿ ಎನ್ಕೌಂಟ್ರಾ ನಕಲಿ ಎನ್ಕೌಂಟ್ರಾ, ಎಲ್ಲವೂ ಕೂಡ ಸ್ಥಳ ಮಹಜರಲ್ಲಿ ಪತ್ತೆ ಹಚ್ಚೋ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕಿದು ತಲೆನೋವಾಯ್ತಾ?
ನಾಳೆ ದಿನ ಅಧಿವೇಶನದಲ್ಲಿ ವಿಪಕ್ಷದವರ ಪ್ರಶ್ನೆಗಳಿಗೆ ಡಿ ಕೆ ಸರ್ಕಾರ ಹೆಂಗೆ ಉತ್ತರ ಕೊಡೋದು? ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆಯನ್ನು ಕರೆದಿದ್ದಾರೆ. ಒಂದಷ್ಟು ಅಡ್ಮಿನಿಸ್ಟ್ರೇಷನ್ ಮೆಂಬರ್ಸ್ಗಳಿರ್ತಾರೆ, ಆಡಳಿತಾತ್ಮಕ ಸದಸ್ಯರುಗಳು, ಅವರ ಜೊತೆಯೂ ಕೂಡ ಒಂದು ಸುತ್ತಿನ ಚರ್ಚೆಗಳಾಗ್ತವೆ. ನಾಳೆ ದಿನ ಹೆಂಗೆ ಪ್ರಿಪೇರ್ ಆಗೋದು, ವಿಪಕ್ಷದವರ ಪ್ರಶ್ನೆಗಳಿಗೆ ಸಮರ್ಥವಾಗಿ ನಿಭಾಯಿಸಬೇಕಲ್ಲ, ಅದಕ್ಕಿರುವಂತಹ ಪ್ರಿಕಾಷನ್ ಏನು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಸುತ್ತಿನ ಚರ್ಚೆಗಳಾಗುವ ಸಾಧ್ಯತೆಗಳಿದೆ.